ಹಲೋ ಹಾಯ್ ನಮಸ್ಕಾರ. ಏರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಯು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಮಂಗಳೂರಲ್ಲಿ ಮಾಡುವಂತಹ ಪ್ರಾನ್ಸು ಗೀ ರೋಸ್ಟು ಸೇಮ್ ಹೋಟೆಲ್ ಶೈಲಿಲಿ ಮಾಡಿ ಅದು ಯಾವ ಥರ ಟೇಸ್ಟ್ ಬರುತ್ತೆ ಅದೇ ಥರ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಫುಲ್ ವಿಡಿಯೋನ ನೋಡಿ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇದು ತುಂಬ ಅಥೆಂಟಿಕ್ ಮಸಾಲೆಗಳನ್ನು ಯೂಸ್ ಮಾಡ್ಕೋಬೇಕು ಆ್ಯಂಡ್ ಮಾಡುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೋಟೆಲ್ಗೆ ಹೋಗೋದು ಬೇಡ, ಮನೆಯಲ್ಲೇ ಮಾಡ್ಕೊಂಡು ಎಲ್ಲರೂ ಇದನ್ನು ತಿಂದ್ಕೊಂಡು ಖುಷಿ ಪಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ 1 ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ kg ಪ್ರಾನ್ಸ್ ತೊಗೊಂಡಿದ್ದೀನಿ, ಅಂದರೆ ಸಿಗಡಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ನಂತರ ಇದನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಂತರ ಒಂದು ಬೌಲ್ ತೊಗೊಂಡು 6 ರಿಂದ 7 ಬ್ಯಾಡಗೆ ಮೆಣಸು, ಕಲರ್ ಮೆಣಸು ಅಂತ ಏನು ಹೇಳ್ತಾರೆ ಅದು, 3 ಗುಂಟೂರು ಮೆಣಸನ್ನ ತೊಗೊಂಡಿದ್ದೀನಿ. ಇದಕ್ಕೆ ಬಿಸಿ ಮಾಡಿರುವಂಥ ನೀರನ್ನು ಹಾಕ್ಕೊಂಡು ನೀಟಾಗಿ ಡಿಪ್ ಮಾಡ್ಕೊಳ್ಳಿ. ಇದು ಮಸಾಲೆಗೆ ಕಲರ್ನ ಚೆನ್ನಾಗಿ ಕೊಡುತ್ತೆ, ಸೊ ಅದಕ್ಕೆ ಈ ಥರ ಮಾಡ್ಕೋಬೇಕು. ನಂತರ ಒಂದು ಚಿಕ್ಕದಾಗಿರೋ ಪ್ಯಾನ್ ತೊಗೊಂಡು ಬಿಸಿಯಾಗಿದ್ದ ನಂತರ 2 ಟೇಬಲ್ ಸ್ಪೂನು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನು ಜೀರಿಗೆ, 7 ಸ್ಪೂನು ಪೆಪ್ಪರ್ ಪೌಡರು, ಕರಿಮೆಣಸಿನ ಪೌಡರು, ನೀವು ಬೇಕಾದ್ರೆ ಕಾಳನ್ನು ಯೂಸ್ ಮಾಡ್ಕೋಬೋದು. ಹಾಗೆ 8 ರಿಂದ 9 ಮೆಂತ್ಯ ಸೀಡ್ಸು ಏನಿದೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ತುಂಬ ಡೀಪಾಗಿ ಮಾಡೋಕ್ಕೆ ಹೋಗ್ಬಿಡಿ, ಮೀಡಿಯಮಾಗಿ ಮಾಡಿ. ಆ ಸ್ಮೆಲ್ ಬರುತ್ತೆ, ಅವಾಗ ಆಫ್ ಮಾಡ್ಕೊಳ್ಳಿ. ಅದು ಡ್ರೈ ರೋಸ್ಟ್ ಮಾಡಿರೋದು, ನಾನು ಅದನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಲ್ಲ ನಾನು. ನಂತರ ಒಂದು ಜಾರ್ ತೊಗೊಂಡು ನೆನೆಸಿರುವಂತಹ ಮೆಣಸಿನಕಾಯಿ, 5 ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಲಿಂಬೆಹಣ್ಣಿನ ಗಾತ್ರದ ಹುಳಿ, ಹಾಗೆ ಫ್ರೈ ಮಾಡಿರುವಂಥ ಮಸಾಲ, ಡ್ರೈ ಮಸಾಲ, ಹಾಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಂತರ 6 ರಿಂದ 7 ಗೋಡಂಬಿನ ತೊಗೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಇವಾಗ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ನಾನು ಹೇಳಿದ್ದೀನಿ ನಾನ್ ವೆಜ್ಗೆ ಯಾವಾಗಲೂ ಮಣ್ಣಿನ ಪಾತ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ, ಅದರಲ್ಲೂ ಗೀ ರೋಸ್ಟಿಗೆ ಚೆನ್ನಾಗಿರುತ್ತೆ. ಮಣ್ಣಿನ ಪಾತ್ರೆನೇ ಟ್ರೈ ಮಾಡಿ. 3 ಟೇಬಲ್ ಸ್ಪೂನು ಗೀ ಹಾಕ್ಕೊಂಡಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರುವಂತಹ ಸಿಗಡಿ ಅಂದರೆ ಪ್ರಾನ್ಸ್ನ ಹಾಕ್ಕೋತಾ ಇದ್ದೀನಿ. ಇದನ್ನ ನೀಟಾಗಿ ಗೀಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸ್ಲೋ ಮಾಡಿ, ಅರ್ಜೆಂಟಾಗಿ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಅದು ಕಟ್ಟಾಗುತ್ತೆ. ಸೊ ಅದು ಹೇಗಿದೆ ಹಾಗೆ ಇರಲಿ. ಯಾವಾಗಲೂ ಪ್ರಾನ್ಸ್ ಫ್ರೈ ಮಾಡುವಾಗ ಗೀಯಲ್ಲಿ ಎಷ್ಟೇ ಹಾಕ್ಕೊಳ್ಳಿ, ಇದು ನೀರು ಬಿಡುತ್ತೆ. ಅದು ನೆಟ್ಟಾಗಿ ನೀರು ಬಿಟ್ಟು ಒಂದು 60% ಬಾಯ್ಲ್ ಆಗಬೇಕು. ಅಲ್ಲಿ ತನಕ ಇದನ್ನು ಬರೀ ಗೀಯಲ್ಲಿ ಇಷ್ಟೇ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ನೋಡಿ ನೀರು ಬಿಡ್ತಾ ಇದೆ ನೋಡಿ, ಆಲ್ಮೋಸ್ಟ್ ನೋಡಿ. ಈಗ ರೌಂಡ್ ಆಗಿದೆ ನೋಡಿ, ಅದು ಪ್ರಾನ್ಸು ನೀರು ಬಿಟ್ಟಿದೆ ನೋಡಿ. ಸಾಕು, 60% ಬೆಂದಿದೆ. ಈಗ ಅದೊಂದು ಪಾತ್ರೆಗೆ ತೆಗೀರಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಪ್ರಾನ್ಸ್ನ ಮಾತ್ರ ತೆಗೀರಿ. ಅದರ ನೀರು ಮತ್ತು ಗೀನ ಹಾಗೆ ಬಿಡಿ. ಈಗ ಇದಕ್ಕೆ ಚಿಕ್ಕ ಸ್ಪೂನ್ ಇದೆ, 2 ಟೇಬಲ್ ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಗೀ ಜೊತೆ ಮಿಕ್ಸ್ ಮಾಡಿ, ನೀಟಾಗಿ ಮಾಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ರೋಸ್ಟ್ ಮಾಡೋದ್ರಿಂದ. ನೀರು ಹಾಕ್ಕೊಂಡ್ರೂ ನಡೆಯುತ್ತೆ, ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಬಟ್ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಅದು ಕಲರ್ ಬೇಕು. ಮಣ್ಣಿನ ಪಾತ್ರೆ ಇರೋದ್ರಿಂದ ಸುಡುತ್ತೆ. ಸೊ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡಿ.
ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಈ ಮಸಾಲೆನ ಫ್ರೈ ಮಾಡ್ಕೋಬೇಕು. ಆದರೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಈಗ ಒಂದು ಚಿಕ್ಕದು ಲೆಮನ್ ಅಷ್ಟು ಸೈಜಿದು ಬೆಲ್ಲನ ತೊಗೊಂಡು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಗೀ ರೋಸ್ಟ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ ಆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ಚರ್ಡ್ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಆ ಗೀ ಆ ಟೇಸ್ಟ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಲ್ಮೋಸ್ಟು ಇದು ಫ್ರೈ ಘಾಟು ಹೋಗ್ತಾ ಇದೆ ಆ್ಯಂಡ್ ಬಾಯ್ಲ್ ಆಗಿದೆ. ಈಗ ಉಪ್ಪು ಹಾಕೊಳ್ಳೋಣ. ನಿಮಗೆ ಟೇಸ್ಟ್ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗೊಂದು 5ರಿಂದ 10 ನಿಮಿಷ ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು, ಅದಕ್ಕೆ ಬಿಡೋಣ. ಆಗಿದೆ, ಮಸಾಲ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ನೋಡಿ. ಇವಾಗ ಪ್ರೌನ್ಸ್ನ ಹಾಕ್ಕೊಳ್ಳಿ. ಯಾಕಂದರೆ ಪ್ರೌನ್ಸ್ 60% ಅಷ್ಟೇ ಬೆಂದಿದೆ, ಇನ್ನು ಬೇಯಬೇಕು. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆ ಮಸಾಲೆಗಳೆಲ್ಲ ಅದಕ್ಕೆ ಇಟ್ಕೊಂಡು ಡ್ರೈ ಆಗಬೇಕು. ಅಷ್ಟು ನಾವು ಬಾಯ್ಲ್ ಮಾಡಲೇಬೇಕು. ಇದನ್ನು ಅರ್ಜೆನ್ಸಿಯಾಗಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಒಂದು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತೀರ ಅಂದರೆ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಸಡನ್ನಾಗಿ ಅಡಿ ಇಟ್ಕೊಂಡು ಬಿಡುತ್ತೆ ಅಂತ ಹೇಳಿದರೆ ಮಸಾಲಾನ ಇಟ್ಕೊಂಡು ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಆದಷ್ಟು ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮ್ನ ಯೂಸ್ ಮಾಡಿಕೊಂಡೇ ಇಡಿ, ಇಲ್ಲಾಂದರೆ ಅದು ಮಸಾಲ ಇಟ್ಕೊಂಡು ಬಿಡುತ್ತೆ. ಈಗ ಬಾಯ್ಲ್ ಆಗೋಕ್ಕೆ ಬಿಡೋಣ. ಬಾಯ್ಲ್ ಆಗೋ ಬಿಡೋದ್ರಿಂದ ಮುಂಚೆ ನಿಮ್ಮ ಹತ್ರ ಕರಿಬೇವಿದ್ರೆ ಈಗ ಹಾಕ್ಕೊಂಡು ಬಿಡಿ. ನಾನು ಮೊದಲೇ ಹಾಕಿಲ್ಲ ಗೀ ಜೊತೆ, ಇವಾಗ ಹಾಕ್ಕೋತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಲ್ಮೋಸ್ಟು ನೋಡಿ ಡ್ರೈ ಆಗ್ತಾ ಬರ್ತಿದೆ. ಇವಾಗ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಲೋ ಫ್ಲೇಮಲ್ಲಿ ನೀಟಾಗಿ ಗೀ ರೋಸ್ಟ್ ರೆಡಿ ಆಗುತ್ತೆ. ಐದು ನಿಮಿಷದ ನಂತರ ನೋಡಿ ನೀಟಾಗಿ ರೆಡಿಯಾಗಿದೆ ನೋಡಿ. ಇನ್ನು ಇಷ್ಟು ನಾನು ಬಿಟ್ಟಿದ್ದೀನಿ, ಯಾಕಂದರೆ ಇದು ಇವಾಗ ನಾವು ಊಟ ಮಾಡೋಕೆ ಸ್ವಲ್ಪ ಅದನ್ನ ಡ್ರೈ ಮಾಡ್ಕೋತೀರ ಅಂದರೆ ಅದು ಇನ್ನೂ ಮಸಾಲೆ ಸ್ವಲ್ಪ ಹಿಂಗೆ ಬಿಡುತ್ತೆ. ಮತ್ತು ಅದನ್ನ ತಣ್ಣಗಾಕಿ ಬಿಡಿ, ಮಸಾಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಫುಲ್ಲು ಡ್ರೈ ಆಗಿರುತ್ತೆ. ಅದಕ್ಕೆ ನಾನು ಇಷ್ಟರಲ್ಲಿ ಇದನ್ನು ಬಿಡ್ತೀನಿ. ಒಂದು 5 ನಿಮಿಷ ಬಿಟ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಎಷ್ಟು ಇದಿದು ಮಸಾಲೆ ಎಷ್ಟಾಗಿದೆ ನೋಡಿ, ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು 5 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ, ಫ್ಲೇಮ್ ಆಫ್ ಮಾಡಿಕೊಂಡು. ಇವಾಗ ನೋಡಿ ನಾನು 5 ನಿಮಿಷ ಬಿಟ್ಟು ನಿಮಗೆ ಹಾಕಿ ತೋರಿಸ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಮಸಾಲೆಗಳೆಲ್ಲ ಇಟ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟು ಅದು ಮಸಾಲೆ ಇಟ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ಇಷ್ಟು ಡ್ರೈ ರೋಸ್ಟ್ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗ್ಬಿಟ್ಟು ತುಂಬ ಸುಟ್ಟಂಗಾಗುತ್ತೆ. ಸೊ ಇದು ತುಂಬ ಜ್ಯೂಸಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೀವು ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ ತಿಳಿಸಿ. ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ಆಲ್.